ತಲೆಗೆ ಪೆಟ್ಟು ಬಿದ್ದರೆ ಅಥವಾ ಏನೇ ಟ್ರಾಮಾ ಆದರೂ ABCD ಅಂತ ಕರಿತೀವಿ ಅದನ್ನು ಪ್ರೋಟೋಕಾಲ್ಸಲ್ಲಿ. A ಈಸ್ ಏರ್ವೇ, ಸೊ B ಈಸ್ ಬ್ರೀದಿಂಗ್ ಆ್ಯಂಡ್ C ಈಸ್ ಸರ್ಕ್ಯುಲೇಷನ್. ಜ್ಞಾನ ತಪ್ಪಿರಬೇಕಾದ್ರೆ, ಅರೆಮರೆ ಜ್ಞಾನ ಇದ್ದಿರಬೇಕಾದ್ರೆ, ಮಂಪ್ರಿರ್ಬೇಕಾದ್ರೆ ಫೋರ್ಸಿಬಲ್ ಆಗಿ ನೀರು ಕುಡಿಸೋ ಪ್ರಯತ್ನ ಮಾಡಬೇಡಿ. ನೀರು ಕುಡಿಸೋದ್ರಿಂದ ಅವರು ಸಹಾಯ ಮಾಡ್ತಿಲ್ಲ. ನೀರು ಕುಡಿಸೋದ್ರಿಂದ ಅವ್ರಿಗೆ ಚೋಕ್ ಆಗ್ಬೋದು, ಲಂಗ್ಸ್ ಒಳಗೆ ನೀರು ಸೇರಿಕೊಂಡು ಇರೋ ಅಪಾಯ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇದನ್ನು ಬಿಟ್ಟು ಏನು ಮಾಡ್ತಾರೆ ಅಂದರೆ, ನಮ್ಮ ಎಸ್ಪೆಷಲಿ ಹಳ್ಳಿ ಕಡೆ ಬರೆ ಹಾಕ್ತಾರೆ. ಫಿಟ್ಸ್ ಬರ್ತಾ ಇತ್ತು ಅಂದರೆ ಯಾವ್ದಾದ್ರು ಕಾದಿರೋ ವಸ್ತು ತೊಗೊಂಡು ಬರೆ ಹಾಕ್ತಾರೆ. ಬರೆ ಹಾಕೋದ್ರಿಂದ ಅಂದರೆ ಅವರ ಮನಸ್ಸಿನಲ್ಲಿ, ಅವರ ಮನಸ್ಥಿತಿ, ಅವರ ನಂಬಿಕೆ ಏನು ಅಂತಂದರೆ ದೇಹಕ್ಕೆ ಯಾವುದೋ ದೆವ್ವ ಬಂದಿದೆ, ಯಾವುದೋ ಭೂತ ಪಿಶಾಚಿ ಬಂದಿದೆ, ಅದಕ್ಕೋಸ್ಕರ ಈ ಥರ ಆಡ್ತಾ ಇದ್ದಾರೆ. ಸೊ ಬರೆ ಹಾಕೋದ್ರಿಂದ ಅದು ಬಿಟ್ಟು ಹೋಗುತ್ತೆ ಅಂತ. ಸೊ ಲಾಂಗೆಸ್ಟ್ ಎಪಿಸೋಡ್ ಅಥವಾ ಶಾರ್ಟೆಸ್ಟ್ ಎಪಿಸೋಡ್ ಆಫ್ ಸೀಜರ್ ಕಾಣಿಸ್ಕೊಂಡಾಗ ಡಸ್ ಇಟ್ ಸಿಗ್ನಿಫೈ ಎನಿಥಿಂಗ್? ಮಿಡಲ್ ಒಳಗಡೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರಿತೀವಿ, ನರವಾಹಕಗಳು ಅಂತ ಇರೋ ಸೂಕ್ಷ್ಮವಾದ ಕೆಮಿಕಲ್ಸ್ ಇರುತ್ತೆ, ಅವುಗಳ ಏರುಪೇರಾಗುತ್ತೆ. ಸೊ ಓವರ್ ಆಲ್ ಮಿದುಳಿನ ಕೆಲಸ ಏನಿದೆ ಅದು ಕಂಪ್ಲೀಟಾಗಿ ಏರುಪೇರಾಗ್ಬಿಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸೀಜರ್ ಆಗ್ತಾ ಇತ್ತು ಅಂತಂದರೆ ಡೆಫಿನೆಟ್ ಆಗಿ ಮಿದುಳಿಗೆ ತೊಂದರೆ ಆಗೋ ಸಾಧ್ಯತೆ ಖಂಡಿತ. ಅದಕ್ಕೋಸ್ಕರನೇ ಹೇಳೋದು, ಆದಷ್ಟು ಬೇಗ ಚಿಕಿತ್ಸೆ ಕರ್ಕೊಂಡು ಹೋಗಿ, ಆದಷ್ಟು ಬೇಗ ಫಿಟ್ಸನ್ನು ಎಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಲೇಬೇಕು. ನನ್ನ ಲಾಸ್ಟ್ ಕ್ವೆಶ್ಚನ್ ಇಸ್, ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯಲ್ಲಿನ ಬದಲಾವಣೆಗಳನ್ನ ನಾವು ಮಾಡಿಕೊಂಡಾಗ ಎಷ್ಟು ಮಟ್ಟಿಗೆ ಸೀಜರ್ಸ್ನ ಫ್ರೀಕ್ವೆನ್ಸಿನ ನಾವು ಅವಾಯ್ಡ್ ಮಾಡಬಹುದು ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಬ್ರೈನ್ ಹೆಲ್ತ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋಬಹುದು? ಸೊ 10 ಥರದ ಸೀಜರ್ಸ್ ಇದೆ. ಇನ್ಫ್ಯಾಕ್ಟ್ ನಾನು ನಿಮ್ಮನ್ನ ಕೇಳಿದೆ ಮೋರ್ ದೆನ್ 30 ಟೈಪ್ಸ್ ಅಂದಾಗ ನೀವು ಹೇಳಿದ್ರಿ ಇನ್ನೂ ಜಾಸ್ತಿ ಇರಬಹುದು, ಲೆಕ್ಕ ಇಟ್ಟಿಲ್ಲ ಅಂತ. ಯಾವುದೇ ಥರದ ಸೀಜರ್ಸ್ ಇವಾಗ ಎಲ್ಲವೂ ಇಟ್ ನೀಡ್ ನಾಟ್ ಬಿ ವೈಲೆಂಟ್. ನೀವು ಹೇಳಿದಾಗೆ ಯಾವುದೇ ಥರದ ಸೀಜರ್ಸ್ ಕಂಡು ಬಂದಾಗ ಆ್ಯಸ್ ಅ ಕಾಮನ್ ಮ್ಯಾನ್ ಯಾರೋ ಒಬ್ರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ಅಂದಾಗ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು? ಫಸ್ಟ್ ಏಡ್ ನಾವು ನಾರ್ಮಲ್ ಆಗಿ ನಮ್ಮ ಒಂದು ಹೆಡ್ ಇಂಜುರಿ ಆಗಲಿ, ತಲೆಗೆ ಪೆಟ್ಟು ಬಿದ್ದರೆ ಅಥವಾ ಏನೇ ಟ್ರಾಮಾ ಆದರೂ ABCD ಅಂತ ಕರಿತೀವಿ ಅದನ್ನು ಪ್ರೋಟೋಕಾಲ್ಸಲ್ಲಿ. A ಈಸ್ ಏರ್ವೇ, ಸೊ B ಈಸ್ ಬ್ರೀದಿಂಗ್ ಆ್ಯಂಡ್ C ಈಸ್ ಸರ್ಕ್ಯುಲೇಷನ್. ಸೊ ಅದೇ ರೀತಿ ನಾವು ನೋಡೋ ಹಾಗಿತ್ತು ಅಂದರೆ ಮೊದಲು ಉಸಿರಾಡೋದಕ್ಕೆ ಸಹಕಾರ ಮಾಡಿಕೊಡಿ. ಬಾಯಿಂದ ಅಥವಾ ಮೂಗೇನಾದ್ರು ಅಂಟ್ಕೊಂಡಿತ್ತು ಅಂದರೆ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿ. ಫಿಟ್ಸನ್ನು ನಿಲ್ಸಕ್ಕೆ ಹೋಗಬೇಡಿ, ಮೊದಲನೇ ಅಂಶ. ಎರಡನೇದು, ಕೈಗೇನೋ ಕೊಡೋದು, ಲೋಹದ ಒಂದು ತುಂಡು ಕೊಡೋದು ಅಥವಾ ಇನ್ನೇನೋ ಹಿಡಿಸೋದು ಏನು ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಯಾವುದೇ ಡಿಫರೆನ್ಸ್ ಆಗೋದಿಲ್ಲ, ಫಿಟ್ಸ್ ಕಮ್ಮಿ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಮೊದಲು ಮತ್ತೆ ಹೇಳ್ತೀನಿ ನಾನು, ಅಪಾಯದ ಪರಿಸ್ಥಿತಿಯಲ್ಲಿ ಇದ್ದವ್ರನ್ನ ಯಾವ್ದಾದ್ರು ಒಂಚೂರು ಸೇಫ್ ಆಗಿರೋ ಜಾಗಕ್ಕೆ ಶಿಫ್ಟ್ ಮಾಡೋ ಪ್ರಯತ್ನ ಮಾಡಿ. ಎಲ್ಲೋ ಎತ್ತರದ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿರ್ತಾರೆ, ರೋಡ್ ದಾಟ್ತಿರ್ತಾರೆ, ಟ್ರಾಫಿಕ್ ಕಾನ್ಸ್ಟೇಬಲ್ ಆಗಿದ್ದಿರಲಿ, ಇನ್ಯಾರೋ ಎಲ್ಲೋ ಒಂದು ಅಡುಗೆಯವನವರು ಬೆಂಕಿ ಮುಂದೆ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ಜಾಗದ ಈಗ ನದಿ ಪಕ್ಕನೋ ಸ್ವಿಮ್ಮಿಂಗ್ ಪೂಲ್ ಪಕ್ಕನೋ ನಿಂತ್ಕೊಂಡಿದ್ದಾಗ ಅವರಿಗೆ ಮುಳುಗದೇ ಇರೋ ಹಾಗೆ, ಬೆಂಕಿ ಹಚ್ಕೊಳ್ದೇ ಇರೋ ಹಾಗೆ, ಅಥವಾ ಬೇರೆ ಗಾಡಿಗಳು ಬಂದವ್ರಿಗೆ ತೊಂದರೆ ಮಾಡ್ತಿರೋ ಹಾಗೆ, ಎತ್ತರದಿಂದ ಬೀಳದೇ ಇರೋ ಹಾಗೆ ಒಂದು ಸೇಫ್ ಆಗಿರೋ ಜಾಗ ಕರ್ಕೊಂಡು ಹೋಗಿ ಬಾಯಿ ಮತ್ತು ಮೂಗನ್ನು ಕ್ಲೀನ್ ಮಾಡಿ ಒಂದು ಸೈಡ್ ತಿರುಗಿಸಿ ಮಲಗಿಸಿ. ಫಿಟ್ಸು ಕಮ್ಮಿ ಆಗೋದಕ್ಕೆ ದಯಮಾಡಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಸಾಕಷ್ಟು ಬಾರಿ ಫಿಟ್ಸು ತಾನಾಗೆ ನಿಲ್ಲುತ್ತೆ, ಸಾಕಷ್ಟು ಬಾರಿ ಅದು ಅವರ ಮೊದಲನೇ ಫಿಟ್ ಆಗಿಲ್ಲದೆ ಇರಬಹುದು, ಅವ್ರಿಗೆ ಮುಂಚಿಂದಾನು ಫಿಟ್ ಇದ್ದಿರಬಹುದು, ಅವ್ರು ಹೇಳ್ಕೊಂಡಿರೋದಿಲ್ಲ, ಆವಾಗವಾಗ ಬರ್ತಾ ಇರ್ಬೋದು. ಅಕಸ್ಮಾತಾಗಿ ಅವ್ರ ಕೆಲಸದಲ್ಲಾಗಲಿ ಇನ್ನೊಂದು ಕಡೆ ಹೋಗ್ಬೇಕಾರಾಗಲಿ ಫಿಟ್ಸ್ ಬಂದಿರ್ಬೋದು. ಸಾಕಷ್ಟು ಟೈಮ್ ತಾನಾಗೆ ಒಂದು ಸ್ವಲ್ಪ ನಿಲ್ಲಬಹುದು. ಅದರ ತನಕ ವೆಯ್ಟ್ ಮಾಡಿ ಫಿಟ್ಸಿಂದ ರಿಕವರಿ ಆಯಿತು, ಇನ್ನೂ ಒಂದು ಸ್ವಲ್ಪ ಮಂಪ್ರಿದೆ ಅಂತಂದರೆ ಎದ್ದು ಕೂರಿಸಿ ಅವರಿಗೆ ಪೂರ್ತಿ ಜ್ಞಾನ ಬಂದು ಅವರು ಎಚ್ಚರವಾಗಿದ್ದಾರೆ ಅಂದಾಗ ಮಾತ್ರ ನಾವು ನೀರು ಕುಡಿಸೋದಕ್ಕಾಗಲಿ ಇನ್ನೊಂದಾಗಲಿ ಪ್ರಯತ್ನ ಮಾಡಬೇಕು. ಜ್ಞಾನ ತಪ್ಪಿರಬೇಕಾದ್ರೆ, ಅರೆಮರೆ ಜ್ಞಾನ ಇದ್ದಿರಬೇಕಾದ್ರೆ, ಮಂಪ್ರಿರ್ಬೇಕಾದ್ರೆ ಫೋರ್ಸಿಬಲ್ ಆಗಿ ನೀರು ಕುಡಿಸೋ ಪ್ರಯತ್ನ ಮಾಡಬೇಡಿ. ನೀರು ಕುಡಿಸೋದ್ರಿಂದ ಅವರು ಸಹಾಯ ಮಾಡ್ತಿಲ್ಲ. ನೀರು ಕುಡಿಸೋದ್ರಿಂದ ಅವ್ರಿಗೆ ಚೋಕ್ ಆಗ್ಬೋದು, ಲಂಗ್ಸ್ ಒಳಗೆ ನೀರು ಸೇರಿಕೊಂಡು ಇರೋ ಅಪಾಯ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಮಾಡೋ ಹವ್ಯಾಸಕ್ಕೆ ಕೈ ಹಾಕಬೇಡಿ. ಆ್ಯಂಬುಲೆನ್ಸಿನ ಬರಿ ಹೇಳಿ ಪಕ್ಕದಲ್ಲಿ ಇರ್ತಕ್ಕಂಥ ಯಾವುದಾದ್ರು ಒಂದು ಒಳ್ಳೆ ಹಾಸ್ಪಿಟಲಿಗೆ ಶಿಫ್ಟ್ ಮಾಡುವಂಥ ಪ್ರಯತ್ನ ಮೂರನೇ ಕೆಲಸ. ಇದಿಷ್ಟು ಮಾಡಿದ್ರೆ ಸಾಕು. ಎಷ್ಟೊಂದು ಸಲ ಫಿಟ್ಸ್ ಇರೋರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇದನ್ನು ಬಿಟ್ಟು ಏನು ಮಾಡ್ತಾರೆ ಅಂದರೆ, ನಮ್ಮ ಎಸ್ಪೆಷಲಿ ಹಳ್ಳಿ ಕಡೆ ಬರೆ ಹಾಕ್ತಾರೆ. ಫಿಟ್ಸ್ ಬರ್ತಾ ಇತ್ತು ಅಂದರೆ ಯಾವ್ದಾದ್ರು ಕಾದಿರೋ ವಸ್ತು ತೊಗೊಂಡು ಬರೆ ಹಾಕ್ತಾರೆ. ಬರೆ ಹಾಕೋದ್ರಿಂದ ಅಂದರೆ ಅವರ ಮನಸ್ಸಿನಲ್ಲಿ, ಅವರ ಮನಸ್ಥಿತಿ, ಅವರ ನಂಬಿಕೆ ಏನು ಅಂತಂದರೆ ದೇಹಕ್ಕೆ ಯಾವುದೋ ದೆವ್ವ ಬಂದಿದೆ, ಯಾವುದೋ ಭೂತ ಪಿಶಾಚಿ ಬಂದಿದೆ, ಅದಕ್ಕೋಸ್ಕರ ಈ ಥರ ಆಡ್ತಾ ಇದ್ದಾರೆ. ಸೊ ಬರೆ ಹಾಕೋದ್ರಿಂದ ಅದು ಬಿಟ್ಟು ಹೋಗುತ್ತೆ ಅಂತ ಚಾವಟಿಲಿ ಹೊಡಿತಾರೆ. ಬೇವಿನ ಸೊಪ್ಪಿನ ನೀರನ್ನು ಇದು ಮಾಡ್ತಾರೆ, ಕುಡಿಸ್ತಾರೆ, ಅಥವಾ ಇದು ಮಾಡ್ತಾರೆ, ಅಥವಾ ಬೇವಿನ ಎಲೆಗಳಲ್ಲಿ ಜೋರಾಗಿ ಹೊಡಿತಾರೆ. ಫಿಟ್ಸ್ ಬಂದಿರೋ ಅಂಥ ವ್ಯಕ್ತಿಗೆ
ಅಥವಾ ಫಿಟ್ಸ್ ಬಂದಿರಬೇಕಾದ್ರೆ ಇದೆಲ್ಲ ಮಾಡೋದ್ರಿಂದ ಅಪಾಯ ಜಾಸ್ತಿ, ತೊಂದರೆ ಜಾಸ್ತಿ. ಫಿಟ್ಸ್ ಅಂತಕ್ಕಂಥದ್ದು ಮೆಡಿಕಲ್ ಆಗಿ ಟ್ರೀಟ್ ಮಾಡೋವಂಥ ಒಂದು ಕಾಯಿಲೆ. ಹೇಗೆ ನೆಗಡಿ ಕೆಮ್ಮು ಔಷಧಿ ತಗೋತೀವೋ, ಫಿಟ್ಸು ಅನ್ನೋದಕ್ಕೆ ಮಾತ್ರೆ ಅಥವಾ ಔಷಧಿ ಅಥವಾ ಚಿಕಿತ್ಸೆ ತಗೊಳ್ಳೋದ್ರಿಂದ ಅದು ವಾಸಿಯಾಗುವಂಥ ಒಂದು ತೊಂದರೆ. ಆ ರೀತಿ ಇದ್ದಾಗ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆ ಮಾಡಿಸುವಂಥದ್ದು ಮೊದಲನೇ ಪ್ರಯಾರಿಟಿ. ಬೇರೆ ಎಲ್ಲ ಯಾರೋ ಹೇಳಿದ್ರು ಹೆಂಗೆ ಅಂತಂದರೆ ಫಿಟ್ಸ್ ಬಂದಿರುತ್ತೆ, ಒಂದು 10 ಜನ ನಿಂತಿರ್ತಾರೆ, 10 ಜನ 10 ಸಲಹೆ ಕೊಡ್ತಾರೆ, ಅದು ಮಾಡಿಸಿ ಇದು ಮಾಡಿಸಿ ಅಲ್ಲಿ ಕರ್ಕೊಂಡು ಹೋಗಿ, ಅಥವಾ ಅದ್ರ ಬರೆ ಇಡಿ, ಅಥವಾ ಕೈಗೇನೋ ಹಿಡಿಸಿ, ಇನ್ನೊಂದು ಮಾಡಿಸಿ, ಈ ಥರ ಹೇಳೋರೇ ಜಾಸ್ತಿ ಜನ. ಅದೆಲ್ಲದಕ್ಕಿಂತ ನಾನು ಏನು ಹೇಳೋದು ಅಂದರೆ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಎಸ್ಪೆಷಲಿ ಈಗಿನ ಕಾಲದಲ್ಲಿ ನಮಗೆ ಇಷ್ಟೊಂದು ಇನ್ಫಾರ್ಮೇಷನ್ ನಮ್ಗೆ ಅವೈಲಬಲ್ ಆಗಿರೋದ್ರಿಂದ, ಇಷ್ಟೊಂದು ನಮಗೆ ಜಾಗೃತಿ ಜಾಸ್ತಿ ಇರೋದ್ರಿಂದ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಜನ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಡಾಕ್ಟರ್ ಅಥವಾ ಆಸ್ಪತ್ರೆ ಅಥವಾ ಚಿಕಿತ್ಸೆಯ ಪಾತ್ರ ತುಂಬ ಮುಖ್ಯ. ಸೊ ಲಾಂಗೆಸ್ಟ್ ಎಪಿಸೋಡ್ ಅಥವಾ ಶಾರ್ಟೆಸ್ಟ್ ಎಪಿಸೋಡ್ ಆಫ್ ಸೀಜರ್ ಕಾಣಿಸ್ಕೊಂಡಾಗ ಡಸ್ ಇಟ್ ಸಿಗ್ನಿಫೈ ಎನಿಥಿಂಗ್? ಅಂದರೆ ಏನಂತಾರೆ, ಸೀಜರ್ ಕ್ಯಾನ್ ಬಿ ಆ್ಯಸ್ ಸ್ಮಾಲ್ ಆ್ಯಸ್ 2 to 3 seconds. ಹಿಂಗೆ ಬಂದು ಹಾಗೆ ಹೋಗ್ಬೋದು. ಇಟ್ ಕ್ಯಾನ್ ಬಿ ಆ್ಯಸ್ ಲಾಂಗ್ ಆ್ಯಸ್ ಅವರ್ಸ್. ಎಷ್ಟು ಹೊತ್ತು ಬೇಕಾದ್ರೂ ಬರ್ಬೋದು. ಕೆಲವೊಂದು ಸಲ ನಾವು ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತ ಕರಿತೀವಿ, ಕಂಟಿನ್ಯೂಸ್ ಅರ್ಧ ಗಂಟೆ 3/4 ಗಂಟೆ ಒಂದೇ ಸಮ ಬರ್ತಾ ಇರುತ್ತೆ. ಸಾಕಷ್ಟು ಸಲ ನಾವು ನೋಡುವಂಥದ್ದು ನಾನ್ ಕನ್ವಲ್ಸಿವ್ ಎಪಿಲೆಪ್ಸಿ, ನಾನ್ ಕನ್ವಲ್ಸಿವ್ ಸೀಜರ್ಸ್ ಅಂತೀವಿ. ಅಂದರೆ ನೋಡಿದಾಗ ಕೈಕಾಲು ಒದರದೇ ಇರಬಹುದು, ಬಟ್ ಬ್ರೈನಲ್ಲಿ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ತುಂಬ ಏರುಪೇರು ಓಡ್ತಾ ಇರಬಹುದು. ಸೊ ಕಂಟಿನ್ಯೂಸ್ ಆಗಿ ಓಡ್ತಾ ಇರ್ಬೋದು. ಏನಂತಂದರೆ ಎಪಿಲೆಪ್ಸಿ ಆಗಲಿ ಅಥವಾ ಫಿಟ್ಸ್ ಎಸ್ಪೆಷಲಿ ಸೀಜರು ತುಂಬ ಜಾಸ್ತಿ ಡ್ಯೂರೇಷನ್ ನಡೀತಾ ಇದೆ, ಅರ್ಧ 3/4 ಗಂಟೆ ಕಾಲ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ರೆ ಅದು ಮಿದುಳಿಗೆ ಡ್ಯಾಮೇಜ್ ಖಂಡಿತ ಮಾಡುತ್ತೆ. ಯಾಕೆ ಅಂತಂದರೆ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಇದೆ, ಮಿದುಳಿಗೆ ಬೇಕಾಗಿರ್ತಕ್ಕಂಥ ರಕ್ತದ ಸಪ್ಲೈ ಆಗಲಿ, ಮಿದುಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶ ಆಗಲಿ, ಅಥವಾ ಮಿದುಳಿನ ಒಂದು ಕಾರ್ಯವೈಖರಿನಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ. ಮಿದುಳು ಒಳಗಡೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರಿತೀವಿ, ನರವಾಹಕಗಳು ಅಂತ ಇರೋ ಸೂಕ್ಷ್ಮವಾದ ಕೆಮಿಕಲ್ಸ್ ಇರುತ್ತೆ, ಅವುಗಳ ಏರುಪೇರಾಗುತ್ತೆ. ಸೊ ಓವರ್ ಆಲ್ ಮಿದುಳಿನ ಕೆಲಸ ಏನಿದೆ ಅದು ಕಂಪ್ಲೀಟಾಗಿ ಏರುಪೇರಾಗ್ಬಿಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸೀಜರ್ ಆಗ್ತಾ ಇತ್ತು ಅಂತಂದರೆ ಡೆಫಿನೆಟ್ ಆಗಿ ಮಿದುಳಿಗೆ ತೊಂದರೆ ಆಗೋ ಸಾಧ್ಯತೆ ಖಂಡಿತ. ಅದಕ್ಕೋಸ್ಕರನೇ ಹೇಳೋದು, ಆದಷ್ಟು ಬೇಗ ಚಿಕಿತ್ಸೆ ಕರ್ಕೊಂಡು ಹೋಗಿ, ಆದಷ್ಟು ಬೇಗ ಫಿಟ್ಸನ್ನು ಎಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಲೇಬೇಕು ಮೆಡಿಕಲ್ ಆಗಿ. ದೇರ್ ಶುಡ್ ಬಿ ಎ ಸೈಂಟಿಫಿಕ್ ರೀಸನ್ ಆಸ್ ಟು ಹೇಗೆ ನೀವು ಫಿಟ್ಸನ್ನ ಕಂಟ್ರೋಲ್ ತರ್ತೀರಾ ಅಂತ. ಬಟ್ ಇವಾಗ ಡಾಕ್ಟರ್ ಹತ್ರ ಹೋಗಿ ಅವ್ರು ಕೊಟ್ಟಂಥ ಎಲ್ಲ ಮೆಡಿಕೇಶನ್ಸ್ನ ಅವ್ರು ಹೇಳಿದ್ರು ಎಲ್ಲದನ್ನು ಫಾಲೋ ಮಾಡಿದ್ರೆ 100% ಅಶ್ಯೂರೆನ್ಸ್ ಇರತ್ತಾ ಸೀಜರ್ಸ್ ಮತ್ತೆ ಬರಲ್ಲ? ಅದನ್ನ ಫಾಲೋ ಮಾಡ್ತಾನೆ ಇಂಡಿವಿಜುವಲೈಸ್ಡ್. ಓಕೆ, ಪ್ರತಿಯೊಬ್ಬರಿಗೂ ಬರೋಂಥ, ನಾವು ಹೊಚ್ಚಲ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಬರೋವಂಥ ಸೀಜರು ಬೇರೆ. ಈಗ ಹೇಗೆ ನನ್ನ ಕೈರೇಖೆಗಳು ಬೇರೆ, ನನ್ನ ಕೈರೇಖೆ ಬೇರೆ, ನಿಮ್ಮ ಕೈರೇಖೆ ಬೇರೆ, ನನಗೆ ಬರೋ ಸೀಜರೇ ಬೇರೆ, ನಿಮಗೆ ಬರೋ ಸೀಜರೇ ಬೇರೆ. ಅದಕ್ಕೆ ಅಂತ ಹೇಳಿ ಒಂದು ಸ್ಟೆಪ್ ವೈಸ್ ಅದನ್ನು ತಪಾಸಣೆ ಮಾಡುವಂಥ ಒಂದು ಪ್ರೋಟೋಕಾಲ್ ಇದೆ, ಸಾಕಷ್ಟು ಟೆಸ್ಟ್ಗಳಿದೆ, ಅದನ್ನು ನೋಡೋದಕ್ಕೆ ಸಾಕಷ್ಟು ಬೇರೆ 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 ವಿಧಾನಗಳಿದೆ. ಅವೆಲ್ಲದನ್ನೂ ಒಟ್ಟಿಗೆ ಪರಿಗಣಿಸಿ ಈ ರೀತಿಯಾಗಿರ್ತಕ್ಕಂಥ ಸೀಜರು ಈ ವ್ಯಕ್ತಿಗೆ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇವರಿಗೆ ಈ ರೀತಿಯಾಗಿ ನಾವು ಚಿಕಿತ್ಸೆಯನ್ನು ಆರಂಭಿಸಿದ್ರೆ ಒಂದು ಹಂತಕ್ಕೆ ಅದನ್ನು ಕಂಟ್ರೋಲಿಗೆ ತರಬಹುದು ಅನ್ನೋಂಥ ಒಂದು ಡಿಸಿಷನ್ಗೆ ಬರ್ತೀವಿ. ಅದು 1 ದಿನ 2 ದಿನದ ಕೆಲಸ ಅಲ್ಲ, ಅದಕ್ಕೆ ತಪಾಸಣೆ ಬೇಕು, ಚೆನ್ನಾಗಿ ದೀರ್ಘವಾಗಿ ನೋಡಿ ಚಿಕಿತ್ಸೆ ಕೊಡಬೇಕಾಗಿರ್ತಕ್ಕಂಥ ಒಂದು ಕಾಯಿಲೆ ಇದು. ಸಾಕಷ್ಟು ಬಾರಿ ಮೋರ್ ದ್ಯಾನ್ 85 to 90% ಮೆಡಿಸನ್ಸಲ್ಲಿ ಕಂಟ್ರೋಲಿಗೆ ಬರುತ್ತೆ. ಕಂಪ್ಲೀಟಾಗಿ ನಿಲ್ಲುವಂಥ ಸಾಧ್ಯತೆಯೂ ಇದೆ, ಅಥವಾ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ದಟ್ ಈಸ್ ವೆರಿ ಮಚ್ ದೇರ್. ಕೆಲವೊಂದಷ್ಟು ಸಲ, ತುಂಬ ಕೆಲವೊಂದಷ್ಟು ಸಲ ಒಂದು ಮಾತ್ರೆ ಏನು ಕಂಟ್ರೋಲಿಗೆ ಬರಲ್ಲ, 2 ಮಾತ್ರೆ ಹಾಕಬೇಕಾಗಿ ಬರ್ಬೋದು, 3 ಮಾತ್ರೆ ಹಾಕಬೇಕಾಗಿ ಬರ್ಬೋದು, ಅಥವಾ ಡೋಸ್ ಜಾಸ್ತಿ ಮಾಡಬೇಕಾಗಿ ಬರಬಹುದು. ಅದರಿಂದ ಒಂದು ಹಂತಕ್ಕೆ ಕಂಟ್ರೋಲಿಗೆ ಬರುತ್ತೆ. ಕೆಲವೊಂದಷ್ಟು ಸಲ ಏನಾಗುತ್ತೆ ಅಂತಂದರೆ ಮಾತ್ರೆಗಳಿಂದ ಎಫೆಕ್ಟೇ ಬರ್ತಿಲ್ಲ ಅಂತಂದಾಗ ಆವಾಗ ಸರ್ಜರಿದು ಇರ್ ಇಸ್ ಅ ಸ್ಮಾಲ್ ರೋಲ್. ಸರ್ಜರಿಯಿಂದ ಕೂಡ, ಅಥವಾ ಬೇರೆ 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 ಥರಗಳ ಸಾಕಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಇದೆ, ಅದರಿಂದ ಕೂಡ ಫಿಟ್ಸನ್ನು ಕಂಟ್ರೋಲ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಓವರ್ ಆಲ್ ನೋಡಂಗಿತ್ತು ಅಂತಂದರೆ ಎಪಿಲೆಪ್ಸಿನ ಟ್ರೀಟ್ ಮಾಡೋದಕ್ಕೆ ಸಾಕಷ್ಟು ನಮಗೆ ಬೇರೆ 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 ಆಪ್ಷನ್ಸ್ ಇದೆ. ಅದರಿಂದ ಓವರ್ ಆಲ್ ಆಗಿ ನೋಡ್ತು ಅಂತಂದರೆ ಅದನ್ನು ಸಾಕಷ್ಟು ಚೆನ್ನಾಗಿ ನಾವು ಕಂಟ್ರೋಲ್ ಇಟ್ಕೋಬೋದು, ಸಾಕಷ್ಟು ಕೇಸಸಲ್ಲಿ ವಾಸಿ ಮಾಡ್ಬೋದು. ಟ್ಯಾಬ್ಲೆಟೇ ಇಲ್ಲದೆ, ಪ್ರೀವಿಯಸ್ ಆಗಿ ಎಪಿಲೆಪ್ಸಿ ಇತ್ತು, ಟ್ರೀಟ್ಮೆಂಟ್ ತೊಗೊಂಡ್ರು, ವಾಸಿ ಆಯಿತು, ಟ್ಯಾಬ್ಲೆಟೇ ಇಲ್ಲದೆ, ಪ್ರಾಬ್ಲಮೇ ಇಲ್ಲದೆ ಹೋಗುವಂಥದ್ದು ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಓಕೆ ಓಕೆ. ಸೊ ಸಾಕಷ್ಟು ಜನರಿಗೂ, ವಿಡಿಯೋ ನೋಡ್ತಿರೋರ್ಗೂ ಒಂದಷ್ಟು ಪ್ರಶ್ನೆಗಳಿರಬಹುದು. ನಮ್ಮ ಮುಂದಿನ ಎಪಿಸೋಡಲ್ಲಿ ಜನರ ಕ್ವೆಶ್ಚನ್ಸ್ಗೆ ಉತ್ತರ ಕೊಡೋಣ. ಬಟ್ ಫಾರ್ ದಿಸ್ ಎಪಿಸೋಡ್ ನನ್ನ ಲಾಸ್ಟ್ ಕ್ವೆಶ್ಚನ್ ಇಸ್, ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯಲ್ಲಿನ ಬದಲಾವಣೆಗಳನ್ನ ನಾವು ಮಾಡಿಕೊಂಡಾಗ ಎಷ್ಟು ಮಟ್ಟಿಗೆ ಸೀಜರ್ಸ್ನ ಫ್ರೀಕ್ವೆನ್ಸಿನ ನಾವು ಅವಾಯ್ಡ್ ಮಾಡಬಹುದು ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಬ್ರೈನ್ ಹೆಲ್ತ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋಬಹುದು? ನೋಡಿ, ಎಸ್ಪೆಷಲಿ ಎಪಿಲೆಪ್ಸಿ ಇರೋರಿಗೆ ಕೊಡುವಂಥ 3 ಮೋಸ್ಟ್ ಇಂಪಾರ್ಟೆಂಟ್ ಅಡ್ವೈಸ್ ಅಂತಂದರೆ, ಮೊದಲನೇದು ಮಾತ್ರೆ ತಪ್ಪಿಸ್ಬೇಡಿ.
ಕೊಟ್ಟಿರುವಂಥ ಏನು ಮಾತ್ರೆ ಇದೆ, ಏನು ಡೋಸ್ ಇದೆ, ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ತೊಗೊಳ್ಳಿ. ಮಾತ್ರೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡಿ. ಒಂದು. ಎರಡನೇದು, ನಿದ್ದೆ ಕೆಡ ಹಾಗಿಲ್ಲ. ನಿದ್ದೆ ಅತಿ ಮುಖ್ಯ. ಬ್ರೈನಿಗೆ ರೆಸ್ಟ್ ಕೊಡುತ್ತೆ, ಬ್ರೈನಿಗೆ ಜಾಸ್ತಿ ಸ್ಟ್ರೆಸ್ ಆಗಲ್ಲ, ಬ್ರೈನಿಗೆ ಇರಿಟೇಟ್ ಆಗಲ್ಲ. ಸೊ ಹಾಗಾಗಿ ಮಿದುಳನ್ನ ಎಷ್ಟು ಕಾಮಾಗಿ ಇಟ್ಕೋತಾರೋ ಅಷ್ಟು ಫಿಟ್ಸ್ ಬರುವಂಥ ಸಾಧ್ಯತೆಯನ್ನು ತಪ್ಪಿಸ್ಬೋದು. ಗೋಸ್ ವಿತೌಟ್ ಸೇಯಿಂಗ್, ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ. ಇದು ಹೆಂಗೆ ಅಂತಂದರೆ, ನಾನು ಮುಂಚೆನೂ ಹೇಳಿದ್ದೆ, ಸ್ಟ್ರೆಸ್ ಅನ್ನೋದು ಎಲ್ರಿಗೂ ಇರುತ್ತೆ. ಸ್ಟ್ರೆಸ್ ಇಲ್ಲದೆ ಇರೋ ಮನುಷ್ಯ ಅಂತ ಯಾರೂ ಇಲ್ಲ. ಆದರೆ ಸ್ಟ್ರೆಸ್ಸಿಗೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರ ಅಂದರೆ, ಇದರಲ್ಲಿ ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಹೌ ಯು ರೆಸ್ಪಾಂಡ್ ಟು ಸ್ಟ್ರೆಸ್ ಇಸ್ ಇಂಪಾರ್ಟೆಂಟ್. ಯು ಶುಡ್ ನಾಟ್ ರಿಯಾಕ್ಟ್ ಟು ಸ್ಟ್ರೆಸ್. ರಿಯಾಕ್ಷನ್ ಅನ್ನೋದು ಇಂಪಲ್ಸಿವ್, ಬಟ್ ರೆಸ್ಪಾನ್ಸ್ ಅನ್ನೋದು ನೀವು ಬುದ್ಧಿಪೂರ್ವಕವಾಗಿ ಮಾಡುವಂಥ ಒಂದು ಕೆಲಸ. ಕನ್ನಡದಲ್ಲಿ ಹೇಳಿ ಅಂದರೆ, ರಿಯಾಕ್ಷನ್ ಇಸ್ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಇಸ್ ಪ್ರತಿಸ್ಪಂದನ. ಸರಿ, ಸ್ಮೈಲ್ ಮಾಡೋದ್ರ ಬಗ್ಗೆ ಏನು ಹೇಳಿದ್ರಿ? ಯೂಶಲಿ ಏನು ಹೇಳ್ತಾರೆ, ನಗ್ನಗ್ತಾ ಇರೋದು ಇಟ್ಸ್ ಗುಡ್ ಫಾರ್ ಯೋರ್ ಹಾರ್ಟ್ ಹೆಲ್ತ್ ಅಂತ ಮಾತ್ರನೇ ಅಂತಾರೆ. ಸ್ಮೈಲ್ ಇಸ್ ಗುಡ್ ಫಾರ್ ದ ಹೋಲ್ ಹೆಲ್ತ್, ಓವರ್ಆಲ್ ಹೆಲ್ತ್. ಮೆದುಳಿಗೆ ಡಸ್ ಇಟ್ ಹ್ಯಾವ್ ಎನಿ ಎಫೆಕ್ಟ್, ಲೈಕ್ ಸ್ಪೆಸಿಫಿಕಲಿ ಆಸ್ ಎ ನ್ಯೂರೋಸರ್ಜನ್ ನೀವು ಆನ್ಸರ್ ಮಾಡಬೇಕಂದ್ರೆ? ಸ್ಮೈಲ್ ಶುಡ್ ಬಿ ಜೆನ್ಯುಯಿನ್, ಆನೆಸ್ಟ್ ಸ್ಮೈಲ್ ಇರಬೇಕು. ಸುಮ್ಮನೆ ಯಾರೋ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಸುಮ್ಮನೆ ನಗೋದಲ್ಲ. ಜೀವನದಲ್ಲಿ ಇರೋ ಅಂಶಗಳನ್ನು ನೋಡಿ ನಗುವಂಥದ್ದು ಒಂದು ತುಂಬ ಡಿಫಿಕಲ್ಟ್ ಟ್ಯಾಲೆಂಟು. ಮತ್ತು ನನಗೆ ಎಷ್ಟೊಂದು ಸಲ ನಾನು ಗಾಡಿ ಬೆಳಗ್ಗೆ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನಾನು ಆಪ್ರೇಷನ್ ಮೈಂಡಲ್ಲಿ ಇರುತ್ತೆ, ನೆಕ್ಸ್ಟ್ ಒಂದು ಸರ್ಜರಿ ಮಾಡಬೇಕು ನಾನು ಇದು ಅಂತ. ಆ ಗುಂಗಲ್ಲಿ ಇರಬೇಕಾದ್ರೆ ನನ್ನ ಮೂಡ್ ಸ್ಪಾಯ್ಲ್ ಆಗೋ ಅವಶ್ಯಕತೆ ಇಲ್ಲ, ಇನ್ನೇನೋ ಪರಿಣಾಮ ಆಗುತ್ತೆ. ಸ್ಮೈಲ್ ಈಸ್ ಅ ವೆರಿ ಗುಡ್ ವೇ ಔಟ್ ಆಫ್ ಇಟ್. ಸ್ಮೈಲ್ ಈಸ್ ಗುಡ್ ಫಾರ್ ಬ್ರೈನ್, ಸ್ಮೈಲ್ ಈಸ್ ಗುಡ್ ಫಾರ್ ಲೈಫ್ ಇನ್ ಜನರಲ್, ಸ್ಮೈಲ್ ಈಸ್ ಗುಡ್ ಫಾರ್ ಎವ್ರಿ ಒನ್. ಹಂಗಂದ್ರೆ ಸುಮ್ಮನೆ ನಗೋದ್ರಿಂದ ಉಪಯೋಗ ಇಲ್ಲ. ಸುಮ್ಮನೆ ನಗೋದ್ರಿಂದ ಸಾವಿರ ನಗು ಅಂತ ಹೇಳಿದಾಗ ಐ ವಿಲ್ ಟೆಲ್ ಯು ಸಮಥಿಂಗ್ ವೆರಿ ದಿಸ್ ಥಿಂಗ್. ನಗು ಅಂತ ಒಂದು ಸೀಜರ್ ಇದೆ, ಆಯ್ತಾ? ಸೊ ಏನಂತಂದರೆ, ಒಬ್ನಾರ್ಮಲ್ ಆಗಿ ನಗೋದಿಕ್ಕೆ ದೆರ್ ಇಸ್ ಎ ಟೈಪ್ ಆಫ್ ಸೀಜರ್, ಆಯಿತಾ? ಇದ್ದಕ್ಕಿದ್ದಂಗೆ ಮಗು ಸಡನ್ನಾಗಿ ಏನೋ ಒಂಥರ ವಿಚಿತ್ರವಾಗಿ ನಗ್ತಾ ಇದೆ ಒಂದು 3-4 ನಿಮಿಷಕ್ಕೆ, ಮತ್ತೆ ಸರಿ ಹೋಗ್ತಾ ಇದೆ. ಅವಶ್ಯಕತೆ ಇಲ್ಲದೆ ನಗ್ತಾ ಇದೆ, ಸಾಂದರ್ಭಿಕ ಅಲ್ಲದೆ ನಗ್ತಾ ಇದೆ ಅಂತಿತ್ತು ಅಂತಂದರೆ ದೆರ್ ಇಸ್ ಎ ಟೈಪ್ ಆಫ್ ಇಟ್ಸ್ ಕಾಲ್ಡ್ ಜೆಲಾಸ್ಟಿಕ್ ಸೀಜರ್. ಸೊ ನೀವು ಸೀಜರ್ಗೆ ಯಾವ ಥರ ಬರುತ್ತೆ ಅಂದರೆ, ದಿಸ್ ಇಸ್ ಒನ್ ಟೈಪ್ ಜೆಲಾಸ್ಟಿಕ್ ಸೀಜರ್ ಅಂತ. ಹೋದ ಎಪಿಸೋಡಲ್ಲಿ ನಾವು ಮಾತಾಡಬೇಕಾದ್ರೆ ಹೈಪೋಥಾಲಮಸ್ ಬಗ್ಗೆ ಮಾತಾಡಿದ್ವಿ. ಸೊ ಹೈಪೋಥಾಲಮಸಲ್ಲಿ ತೊಂದರೆ ಇದ್ದು, ಹೈಪೋಥಾಲಮಸ್ ಎಲ್ಲ ಒಂದು ಟ್ಯೂಮರ್ ಇದ್ದು ಹೈಪೋಥಾಲಮಸಿಗೆ ಏಟಾಗಿ ಹೈಪೋಥಾಲಮಸಿಗೆ ತೊಂದರೆ ಬಂದರೆ ಬರೋ ಅಂಥ ಫಿಟ್ಸಿಗೆ ಜೆಲಾಸ್ಟಿಕ್ ಸೀಜರ್ ಅಂತ ಕರಿತೀವಿ, ನಗೋ ಸೀಜರ್. ಸೊ ಯಾವಾಗಲೂ ನಕ್ಕಿದ್ರೆ ಯು ಕುಡ್ ಬಿ ಸೀಜರ್ ಆಲ್ಸೋ. ಸ್ಮೈಲ್ ಶುಡ್ ಬಿ ಜೆನ್ಯುಯಿನ್ ಆ್ಯಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಸೊ ದಟ್ ರಿಮೈನ್ಸ್ ಮೀ ಆಫ್ ಅ ವಿಡಿಯೋ ನಾನು ರೀಸೆಂಟಾಗಿ ನೋಡಿದಂಥದ್ದು. ಗಂಡ ಹೆಂಡತಿ ಮತ್ತು ತುಂಬ ಚಿಕ್ಕ ಮಗು, ಐ ಥಿಂಕ್ ಒಂದು 6-7 ಮಂತ್ಸ್ನ ಮಗು ಅನಿಸುತ್ತೆ. ವೆರಿ ಸ್ಮೈಲಿಂಗ್ ಆ್ಯಂಡ್ ಹ್ಯಾಪಿ ಫೇಸ್. ಹೀಗೆ ಯಾರೋ ಒಬ್ಬರು ಮಾಲಲ್ಲಿ ಬಂದು ಆ ಮಗುನ ಮಾತಾಡಿಸ್ತಾ ಸೋ ಕ್ಯೂಟ್, ಎಷ್ಟು ಚೆನ್ನಾಗಿದೆ ಹಾಗೆ ಹೀಗೆ, ಆ್ಯಂಡ್ ಇಟ್ ವಿಲ್ ಬಿ ಹ್ಯಾಪಿಲಿ ಸ್ಮೈಲಿಂಗ್, ಎಷ್ಟು ಚೆನ್ನಾಗಿದೆ ಮಗು ಸ್ಮೈಲ್ ಅಂತ ಹೇಳ್ತಾರೆ. ಆ್ಯಂಡ್ ಆಫ್ಟರ್ ಕಪಲ್ ಆಫ್ ಮಿನಿಟ್ಸ್, ಯಾವಾಗಲೂ ಹಿಂಗೆ ನಗ್ತಾ ಇರುತ್ತಾ ನಿಮ್ಮ ಮಗು ಅಂತ ಕೇಳ್ತಾರೆ. ಹೌದು, ಶಿ ಈಸ್ ಆಲ್ವೇಸ್ ಹ್ಯಾಪಿ, ಶಿ ಈಸ್ ಆಲ್ವೇಸ್ ಸ್ಮೈಲಿಂಗ್, ಶಿ ಈಸ್ ಅ ವೆರಿ ಹ್ಯಾಪಿ ಬೇಬಿ ಅಂದಾಗ, ಇನ್ನೊಂದು 2-3 ನಿಮಿಷ ನೋಡಿ ಪ್ಲೀಸ್ ಚೆಕ್ ಮಾಡಿಸಿ ಅಂತ ಅಂದಾಗ ತಂದೆ ತಾಯಿ ಕೋಪ ಬರುತ್ತೆ. ಆಮೇಲೆ ದಿಸ್ ಲೇಡಿ ಇಂಟ್ರೊಡ್ಯೂಸಸ್ ಹರ್ಸೆಲ್ಫ್ ಆಸ್ ಅ ಡಾಕ್ಟರ್ ಆ್ಯಂಡ್ ಶಿ ಸೇಸ್ ಪ್ಲೀಸ್ ಬನ್ನಿ. ಕರ್ಕೊಂಡು ಹೋದಾಗ ಅಪ್ಯಾರೆಂಟ್ಲಿ ದೆರ್ ವಾಸ್ ಅ ಟ್ಯೂಮರ್ ಬ್ರೈನಲ್ಲಿ, ಆ್ಯಂಡ್ ದೆನ್ ಅದನ್ನು ವಿತ್ ಪ್ರೂಫ್ ಅವ್ರು ಹೇಳ್ತಾರೆ. ಇನ್ನೊಬ್ರು ಡಾಕ್ಟರ್ ಕೇಳ್ತಾರೆ ಹೇಗೆ ಕಂಡು ಹಿಡಿದ್ರಿ ಅಂದಾಗ, ಕಂಟಿನ್ಯೂಸ್ ಆಗಿ 3 to 4 minutes ಮೇಲೆ ಮಗು ಲೈಕ್ ಇಟ್ ವಾಸ್ ಸ್ಮೈಲಿಂಗ್. ಅಂದರೆ ನಮಗೆ 1 ಸೆಕೆಂಡ್ ನೋಡಿದಾಗ ಖುಷಿಯಾಗಿರೋ ಮಗು ಥರ ಕಾಣಿಸಿದ್ರು ಕಂಟಿನ್ಯೂಸ್ ಆಗಿ ನೋಡಿದಾಗ ಅದೇ ಹೇಳ್ತಾರಲ್ಲ, ಟ್ರೈನ್ಡ್ ಐ ಇರಬೇಕು ಅಂತ. ಅಂದರೆ ಇದರಲ್ಲಿ ಮೆಡಿಕಲ್ನಲ್ಲಿ ದೆರ್ ಇಸ್ ಸಮಥಿಂಗ್, ದಿ ಐ ಡಸ್ ನಾಟ್ ಸಿ ವಾಟ್ ದ ಮೈಂಡ್ ಡಸ್ ನಾಟ್ ನೋ ಅಂತಾರೆ. ಗೊತ್ತಿಲ್ಲದೆ ಇರುವ ವಿಷಯವನ್ನು ಕಣ್ಣು ನೋಡಲ್ಲ. ಸೊ ನನಗೆ ಒಂದು ವಿಷಯ ಗೊತ್ತಿಲ್ಲ, ಅದನ್ನ ನೋಡಿದ್ರು ನನಗದರ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ. ಸೊ ಹಾಗೇನೆ ಅಸಾಂದರ್ಭಿಕವಾಗಿ ನಗೋದು, ಅಬ್ನಾರ್ಮಲ್ ಆಗಿ ನಗೋದು, ದಟ್ ಕುಡ್ ಬಿ ಅ ಸೀಜರ್. ಇಟ್ಸ್ ನೋನ್, ಇಟ್ಸ್ ವೆರಿ ವೆರಿ ಕಾಮನ್. ನೀವು ಹೇಳಿದ ಎಕ್ಸಾಂಪಲ್ ಅಲ್ಲೇ ದಟ್ ಇಸ್ ದೇರ್. ನನಗೆ ಸ್ಮೈಲ್ ಅಂದಾಗ ನಂಗೆ ಅದು ಗ್ಯಾಪ್ಕ ಬಂತು. ಸಚ್ ಅನ್ ಇನ್ಸೈಟ್ಫುಲ್ ಎಪಿಸೋಡ್ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಮಗೆ ಕೊಟ್ಟಿದ್ದಕ್ಕೆ. ಒಂದು ಅವೇರ್ನೆಸ್ ಕೂಡ ಮೂಡಿಸ್ತಾ ಇದ್ದೀವಿ ನಾವು ಈ ಎಪಿಸೋಡ್ಸ್ಗಳ ಮೂಲಕ. ಆ್ಯಂಡ್ ಮುಂದಿನ ಎಪಿಸೋಡಲ್ಲಿ ಒಂದಷ್ಟು FAQsಗಳನ್ನು ಆನ್ಸರ್ ಮಾಡೋಣ ನಾವು. ಖಂಡಿತ. ಥ್ಯಾಂಕ್ ಯು ಸೋ ಮಚ್.